ಈ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಥಣಿ ಮತಕ್ಷೇತ್ರದ ಗಂಡ ಹೆಂಡತಿ ಜಗಳಕ್ಕೆ 4 ಮಕ್ಕಳು ಪರದೇಸಿಯಾಗಿದ್ದಾರೆ. ಇದೇ ಅಥಣಿ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ವರ್ಷಗಳ ಹಿಂದೆ ಹಿಡಿದುಕೊಂಡು ಅಲ್ಲಿಂದ ಇಲ್ಲಿವರೆಗೆ ಗಜಾನನ ಮಂಗಸೂಳಿ ಪಕ್ಷದಲ್ಲಿ ಶ್ರದ್ಧೆ ಮತ್ತು ನಿಷ್ಠೆಯಿಂದ ಕೆಲಸಗಳನ್ನ ಮಾಡಿಕೊಂಡು ಪಕ್ಷದ ನಾಯಕರಿಗೆ ತೋರಿಸಿಕೊಟ್ಟವರು. ಅದೇ ಒಂದು ಕೆಲಸ ಇವತ್ತಿನ ದಿನಮಾನಗಳಲ್ಲಿ ಅವರಿಗೇ ಮುಳ್ಳಾಗಿ ಪರಿಣಮಿಸಿದೆ. ಚುನಾವಣೆ ಸಮಯದಲ್ಲಿ ಗಜಾನನ್ ಮಂಗಸೂಳಿ ಅವರಿಗೆ ಮತಕ್ಷೇತ್ರದ ಟಿಕೆಟ್ ನಿಮಗೆ ಖಚಿತ ಎಂದು ಪಕ್ಷದ ನಾಯಕರು ಹೇಳಿದ್ರು. ಅದೇ ಪಕ್ಷದ ನಾಯಕರು ಈಗ ಏಕಾಏಕಿ ಕಾಂಗ್ರೆಸ್ ಮನೆಗೆ ಲಕ್ಷ್ಮಣ್ ಸವದಿ ಅವರು ಬರುತ್ತಾರೆ, ಟಿಕೆಟ್ ಅವರಿಗೆ ನೀಡುತ್ತೇವೆ ಅಂತ ನಾಯಕರು ಹೇಳಿಕೊಂಡು ಮೌನಕ್ಕೆ ಜಾರಿಕೊಂಡರು. ಇದು ಒಂದು ಗೋಳಾದ್ರೆ ಮತ್ತೊಂದು ಗೋಳನ್ನ ನೋಡಿಕೊಳ್ಳೋಣ ಬನ್ನಿ. ಇದೇ ಕಾಂಗ್ರೆಸ್ ಪಕ್ಷದಲ್ಲಿ ಸದಾಶಿವ ಬುಟಾಳಿ ಅವರು ಕೂಡ ಪಕ್ಷದಲ್ಲಿ ಅತಿ ಶ್ರದ್ಧೆ ಮತ್ತು ನಿಷ್ಠೆಯಿಂದ ಸೇವೆಗಳನ್ನ ಮಾಡಿಕೊಂಡಿದ್ರು. ಅವರಿಗೂ ಕೂಡ ಕಾಂಗ್ರೆಸ್ ನಾಯಕರು ಟಿಕೆಟ್ ನೀಡುತ್ತೇವೆ ಅಂತ ಆಸೆಯನ್ನ ತೋರಿಸಿ ಈಗ ಮೌನಕ್ಕೆ ಜಾರಿಕೊಂಡಿದ್ರು. ಇದು ಒಂದು ಗೋಳಾದ್ರೆ ಮತ್ತೊಂದು ಗೋಳನ್ನು ನೋಡಿಕೊಳ್ಳೋಣ ಬನ್ನಿ. ಇದೇ ಕಾಂಗ್ರೆಸ್ ಪಕ್ಷದಲ್ಲಿ ದರಿಯಪ್ಪ ಟಕ್ಕಣ್ಣನವರ್ ಇವರಿಗೆ ಕೂಡ ಪಕ್ಷದಲ್ಲಿ ನಿಮಗೆ ಟಿಕೆಟ್ ಖಚಿತ ಅಂತ ಆಸೆಯನ್ನ ತೋರಿಸಿ ಮೌನಕ್ಕೆ ಜಾರಿಕೊಂಡ್ರು. ಅದರಂತೆಯೇ ದರಿಯಪ್ಪ ಟಕ್ಕಣ್ಣವರ್ ನಿಷ್ಠಾವಂತಿಗೆ ಪಕ್ಷದಲ್ಲಿ ಬೆಲೆ ಇಲ್ಲ ಅಂತ ಗೊತ್ತಾಗಿ ಇದೇ ಪಕ್ಷದಿಂದ ಹೊರಗೆ ಬಂದರು. ಈ ಪಕ್ಷದ ಗೋಳು ಹೀಗೆ ಆದ್ರೆ ಬಿಜೆಪಿ ಕಡೆ ಒಂದು ಬಾರಿ ಹೋಗೋಣ ಬನ್ನಿ. ಇದೇ ಬಿಜೆಪಿ ಪಕ್ಷದಲ್ಲಿ ಲಕ್ಷ್ಮಣ್ ಸವದಿಯವರು ಉಪಮುಖ್ಯಮಂತ್ರಿಯ ಸ್ಥಾನದಲ್ಲಿ ಇದ್ದುಕೊಂಡು ಹಲವಾರು ಬಾರಿ ಶಾಸಕರಾಗಿ, ಮಂತ್ರಿಗಳಾಗಿ, ಎಂಎಲ್ಎ ಆಗಿ ಪಕ್ಷದಲ್ಲಿ ಭಾರಿ ಮಟ್ಟದ ತಮ್ಮದೇ ಆದಂಥ ಚಾಪನ್ನ ಮೂಡಿಸಿಕೊಂಡು ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಅಂತ ಬಿಜೆಪಿ ಮನೆಯನ್ನ ಬಿಟ್ಟು ಕಾಂಗ್ರೆಸ್ ಕಡೆ ಮುಖ ಮಾಡಿತ್ತು. ಇದು ಎಲ್ಲರಿಗೂ ಗೊತ್ತಿರುವಂತಹ ಸಂಗತಿ. ಇದೇ ಒಂದು ಪಕ್ಷದಲ್ಲಿ ಮಹೇಶ್ ಕುಮಟಳ್ಳಿ ಅವರು 2 ಬಾರಿ ಪಕ್ಷದಿಂದ ಶಾಸಕರೂ ಕೂಡ ಆಗಿದ್ರು. ಇದು ಕೂಡ ಗೊತ್ತಿರುವಂತಹ ಸಂಗತಿಯೇ. ಇದೇ ಮಹೇಶ್ ಕುಮಟಳ್ಳಿ ಅವರು ಕೂಡ 3ನೇ ಬಾರಿ ಅಥಣಿ ಮತಕ್ಷೇತ್ರಕ್ಕೆ ಬಿಜೆಪಿ ಪಕ್ಷದಿಂದ ಕಣಕ್ಕಿಳಿದು ಆ ಜಾಗದಲ್ಲಿ ಕಾಂಗ್ರೆಸ್ನಿಂದ ಲಕ್ಷ್ಮಣ್ ಸವದಿ ಆಯ್ಕೆಯಾಗಿ ಬಂದಿದ್ದು ಇದು ಕೂಡ ಒಂದು ಗೊತ್ತಿರುವಂತಹ ವಿಚಾರವೇ. ಏನಪ್ಪ ಈ ಸುದ್ದಿ ನೋಡಿಕೊಳ್ಳೋರಿಗೆ ಈ ಸುದ್ದಿ ನಮಗೆ ತಿಳಿದಿದೆಯಲ್ಲ ಅಂತ ಅಂದುಕೊಳ್ಬೇಡಿ. ನೋಡ್ತಾ ಹೋಗಿ ಉತ್ತರ ನಿಮಗೆ ಸಿಕ್ಕೇ ಸಿಗುತ್ತೆ. ಇದರ ಭಾಗವಾಗಿ ಮಧ್ಯದಲ್ಲಿ ಗೋಕಾಕ್ ಶಾಸಕರಾದ ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಇವರ ಚದುರಂಗಿ ಆಟಗಳಿಗೆ ಬಲೆಗೆ ಬಿದ್ದು ಎಷ್ಟು ನಾಯಕರು ಅನಾಥ ಮಗು ಆಗಬಹುದು ಎನ್ನುವ ಮಾತು ಅಥಣಿ ಮತಕ್ಷೇತ್ರದಲ್ಲಿ ಕದ್ದು ಮಾತನಾಡುವುದು ಸಹಜವಾಗಿದೆ. ಇವರನ್ನ ನಂಬಿಕೊಂಡು ಬಿಜೆಪಿ ಪಕ್ಷದಲ್ಲಿ ಮಹೇಶ್ ಕುಮಟಳ್ಳಿ ಅವರು ಇದ್ದುಕೊಂಡಿದ್ದಾರೆ. ಹಾಗೆ ಇದೇ ಪಕ್ಷದಲ್ಲಿ ಮತ್ತೊಬ್ಬರು ಜನಪ್ರತಿನಿಧಿಯಾದಂಥ ತಾಲೂಕು ಅಧ್ಯಕ್ಷರಾದ ಗಿರೀಶ್ ಬುಟಾಳಿಯವರು ಪಕ್ಷದಲ್ಲಿ ತೊಡಗಿಕೊಂಡಿರುತ್ತಾರೆ. ಆಯಿತು, ಒಂದು ಬಾರಿ ಗಿರೀಶ್ ಬುಟಾಳಿಯವರನ್ನ ಪಕ್ಷದಲ್ಲಿ ಇಟ್ಕೊಳ್ಳೋಣ. ಇವರನ್ನ ನಂಬಿಕೊಂಡ ಮಹೇಶ್ ಕುಮಟಳ್ಳಿ ಅವರು ಸದಾಕಾಲ ಇವರ ಹಿಂದೆ ಇದ್ದುಕೊಂಡು ಶ್ರದ್ಧೆ ಮತ್ತು ನಿಷ್ಠೆಯಿಂದ ಪಕ್ಷದಲ್ಲಿ ಉಳಿದುಕೊಂಡಿದ್ದಾರೆ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಮರಳಿ ಮತ್ತೆ ಇದೇ ಲಕ್ಷ್ಮಣ್ ಬಿಜೆಪಿ ಪಕ್ಷಕ್ಕೆ ಬರುತ್ತಾರೆ. ಒಂದು ಬಾರಿ ಬಂದರೆ ಮಹೇಶ್ ಅವರ ಪಕ್ಷದಲ್ಲಿ ಏನು ಸ್ಥಾನಮಾನದಲ್ಲಿ ಉಳಿದರೂ ಕೂಡ 2028ರಲ್ಲಿ ಪಕ್ಷ ಇವರಿಗೆ ಮತ್ತೊಮ್ಮೆ ಟಿಕೆಟ್ ನೀಡಬಹುದಾ ಅನ್ನುವುದು ಕೂಡ ಪ್ರಶ್ನೆ ಕಾಡುತ್ತಿದೆ. ಒಂದು ಬಾರಿ ಟಿಕೆಟ್ ನೀಡಿದ್ರೆ ಇವರನ್ನ ನಂಬಿಕೊಂಡ ರಮೇಶ್ ಜಾರಕಿಹೊಳಿ ಅವರು ಏನ್ ಮಾಡಬಹುದು ಅನ್ನೋದು ಕೂಡ ಪ್ರಶ್ನೆ ಕಾಡಿದೆ. ಎಲ್ಲಾದ್ರೂ ಹೀಗೂ ಕೂಡ ಆದರೆ ತನ್ನ ಸಹೋದರಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಗಬೇಕು ಎನ್ನುವ ಮೊದಲೇ ಆಸೆಯಲ್ಲಿದ್ದಾರೆ. ತನ್ನ ಸಹೋದರಿಗಾಗಿ ಬಿಜೆಪಿ ಪಕ್ಷದಿಂದ ರಮೇಶ್ ಜಾರಕಿಹೊಳಿ ಅವರು, ಮಹೇಶ್ ಕುಮಟಳ್ಳಿ ಅವರು ಹೀಗೆ ಹಲವಾರು ಶಾಸಕರು ಕಾಂಗ್ರೆಸ್ ಕರೆದುಕೊಂಡು ಬಂದರೆ ಅಥಣಿ ಮತಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಗಜಾನನ ಮಂಗಸೂಳಿ ಅವರಿಗೆ ಸಿಗಬಹುದಾ, ಇಲ್ಲವೋ ಮಹೇಶ್ ಕುಮಟಳ್ಳಿ ಅವರಿಗೆ ಸಿಗಬಹುದಾ ಎನ್ನುವ ಪ್ರಶ್ನೆಯೂ ಕಾಡುತ್ತಿದೆ ಜನರಲ್ಲಿ. ಅದು ಏನೇ ಇರಲಿ, ಹೇಗೆ ಇರಲಿ, ಇವರ ತಂತ್ರಗಳಿಂದ ಎಷ್ಟು ಜನ ಬಲಿಷ್ಠರು ಕುಗ್ಗುತ್ತಾರೋ, ಶಕ್ತಿವಂತರಾಗುತ್ತಾರೋ ಎಂಬ ಪ್ರಶ್ನೆಯೂ ಮೂಡಿದೆ. ಹಾಗಾದ್ರೆ ಇವರ ಆಜ್ಞೆ ಮೇಲೆ ನಡೆದುಕೊಂಡರೆ ಕಾಂಗ್ರೆಸ್ ಮನೆಯಲ್ಲಿ ಜನಪ್ರತಿನಿಧಿಯಾಗಲು ಸಜ್ಜಾದಂಥ ವ್ಯಕ್ತಿಗಳು ಗಜಾನನ ಮಂಗಸೂಳಿಯವರು, ಸದಾಶಿವ ಬುಟಾಳಿಯವರು, ದರಿಯಪ್ಪ ಟಕ್ಕಣ್ಣವರ್, ಮಹೇಶ್ ಕುಮಟಳ್ಳಿ ಅವರಿಗೆ ರಮೇಶ್ ಜಾರಕಿಹೊಳಿ ಅವರು ಒಂದು ಬಾರಿ ಟಿಕೆಟ್ ನೀಡಿದ್ರೆ ಕಾಂಗ್ರೆಸ್ನಲ್ಲಿ ಬಂದುಕೊಂಡು ತಮ್ಮ ಸಹೋದರರನ್ನ ಮುಖ್ಯಮಂತ್ರಿ ಮಾಡಿಕೊಂಡು ಇವರನ್ನ ನಂಬಿಕೊಂಡ ಈ 3 ಜನ ಅನಾಥ ಮಗುವಾಗುವುದು ಖಚಿತ. ಈ ಸಂಪೂರ್ಣ ವಿಷಯ ನೋಡಿದಾಗ ಗಂಡ ಹೆಂಡತಿ ಜಗಳದಲ್ಲಿ ಮಕ್ಕಳು ಪರದೇಸಿ ಅನ್ನುವಂತೆ ಪಕ್ಷದ ಕೆಲವು ಕಾರ್ಯಕರ್ತರು ಹಾಗೆ ಮತದಾರರಿಗೆ ಏನೋ ಪ್ರಶ್ನೆ ಕಾಡಿದೆ. ಮುಂಬರುವ ಸಮಯದಲ್ಲಿ ಕಾದು ನೋಡೋಣ ಯಾರು ಜಯ ಸಾಧಿಸುತ್ತಾರೆ ಅನ್ನೋದನ್ನ.